ಆಕಾಶವಾಣಿ ಆರೋಗ್ಯ ಸಂಚಿಕೆ ಕೇಳಿ. ತಲೆನೋವಿಗೆ ಕಾರಣ ಮತ್ತು ಪರಿಹಾರ ಈ ಕುರಿತು ರಾಯಚೂರಿನ ನರರೋಗ ತಜ್ಞ ವೈದ್ಯರಾದ ಡಾಕ್ಟರ್ ನಾಗಭೂಷಣ್ ಹೆಸರೂರು ಅವರೊಡನೆ ಸಂದರ್ಶನವನ್ನು. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ. ಪ್ರಿಯ ಕೆಳಗರೆ ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ರಾಯಚೂರಿನ ನರರೋಗ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ನಾಗಭೂಷಣ್ ಹೆಸರೂರವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಇವತ್ತು ತಲೆನೋವು ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್. ಸ್ನೇಹಿತರೆ, ಸಾಮಾನ್ಯವಾಗಿ ತಲೆನೋವು ಅನ್ನುವಂಥ ಒಂದು ವಿಷಯಕ್ಕೆ ಬಂದಾಗ ಇದು ತಲೆನೋವು ಸಾಮಾನ್ಯವಾಗಿ ಎಲ್ಲರನ್ನೂ ಕಾಡ್ತಕ್ಕಂಥ ಮತ್ತು ಎಲ್ಲರಿಗೂ ಸಮಸ್ಯೆಯನ್ನು ಕೊಡ್ತಕ್ಕಂಥ ಒಂದು ವಿಧ ಅಂತ ನನಗೆ ಅನ್ನಿಸ್ತು. ಹೀಗಾಗಿ ವೈದ್ಯರು ಈ ತಲೆನೋವು ಯಾಕೆ ಬರ್ತದೆ, ಇದಕ್ಕೆ ಏನು ಕಾರಣ, ಇದರಲ್ಲಿ ಎಷ್ಟು ವಿಧ ಇದ್ದಾವೆ ಅನ್ನೋದನ್ನು ಕುರಿತು ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಏನು ಪರಿಹಾರ ಅನ್ನೋದನ್ನು ಕುರಿತು ಇವತ್ತು ಮಾತಾಡ್ತಾರೆ. ಸರ್, ಈಗ ತಲೆನೋವು ಅನ್ನುವಂಥದ್ದು ಸಾಮಾನ್ಯವಾಗಿ ನನಗೆ ಜಾಸ್ತಿ ಟೆನ್ಷನ್ ಆಗಿದೆ, ಅದಕ್ಕೆ ತಲೆನೋವು ಬರ್ತಾಯಿದೆ ಸರ್. ಯಾಕೋ ನನಗೆ ಜಾಸ್ತಿ ಒತ್ತಡ ಆಗ್ತಾಯಿದೆ, ತಲೆನೋವು ಬರ್ತಾಯಿದೆ, ಏನೋ ಕಣ್ಣು ನೋವಾಗ್ತಿದೆ, ಏನೋ ಒಂದು ಕಾರಣದಿಂದ ತಲೆನೋವು ಬರ್ತಾಯಿದೆ ಅಂತ ಹೇಳ್ತಾ ಇರ್ತಾರೆ ಸರ್. ಹಾಗಾಗಿ ನಿಮ್ಮ ವೈದ್ಯಕೀಯ ಭಾಷೆಯಲ್ಲಿ ತಲೆನೋವು ಅಂದರೆ ಏನು, ತಲೆನೋವಿಗೆ ಕಾರಣಗಳು ಏನು ಅಂತ. ಸರ್, ಸಾಮಾನ್ಯವಾಗಿ ನಾವು ನೋಡುವಂಥದ್ದು ತಲೆನೋವು ಎಲ್ಲರಿಗೂ ಬರ್ತದೆ. ತಲೆನೋವು ನಮಗೆ ಬಂದಿರ್ತದೆ, ನಿಮಗೆ ಎಲ್ಲರಿಗೂ ಒಂದಿಲ್ಲ ಒಂದಿನ ಬಂದೇ ಇರ್ತದೆ. ಹೌದು, ತಲೆನೋವು ಅನ್ನೋದೊಂದು ಸಿಂಪ್ಟಮ್, ಅದು ಒಂದು ಡಿಸೀಸ್ ಪ್ರಕಾರ ಲಕ್ಷಣ. ನಮ್ಮ ನರರೋಗಗಳಲ್ಲಿ ಇದೊಂದು ಅತಿ ಸಾಮಾನ್ಯವಾದದ್ದು, ಕಾಮನ್ ಆಗಿ ಕಾಣುವಂಥದ್ದು ತಲೆನೋವು. ಇದರಲ್ಲಿ ತಲೆನೋವು ನೀವು ಹೇಳ್ದಂಗೆ ಟೆನ್ಷನ್ ಇರ್ಬೋದು, ನಾನಾ ರೀತಿ ಕಾರಣಗಳಿದ್ದಾವೆ. ಅದರಲ್ಲಿ ನಾನಾ ರೀತಿ ವಿಧಗಳು ಸಹಿತ ಇದ್ದಾವೆ. ತಲೆನೋವು ಅಂದರೆ ಎಲ್ಲ ತಲೆನೋವು ಡೇಂಜರ್ ಅಂತಲ್ಲ, ಎಲ್ಲ ತಲೆನೋವು ಸಾಮಾನ್ಯನೂ ಇರಂಗಿಲ್ಲ. ಅದರಲ್ಲಿ ವಿಂಗಡಿಸ್ತೀವಿ ನಾವು, ಎರಡು ಥರ ವಿಂಗಡಿಸ್ತೀವಿ ಅದನ್ನು. ತಲೆನೋವು ಅಂದರೆ ಯೂಶಲಿ ತಲೆನೋವು ಅಂದರೆ ಪ್ರೈಮರಿ ಹೆಡ್ಏಕ್ ಒಂದು, ಅಂದರೆ ಪ್ರಾಥಮಿಕ ತಲೆನೋವು, ಇನ್ನೊಂದು ಸೆಕೆಂಡ್ರಿ ಹೆಡ್ಏಕ್ ಅಂತ. ಓಕೆ. ಈಗ ಪ್ರೈಮರಿ ಹೆಡ್ಏಕ್ ಅಂತಂದರೆ ಅದರಲ್ಲಿ ನಾವು ಸಾಮಾನ್ಯವಾಗಿ ಕಾಣುವಂಥದ್ದು 3 ರಿಂದ 4 ವೆರೈಟಿ ಅಂತ ಹೇಳ್ತೀವಿ, ಥರಗಳು. ಇದರಲ್ಲಿ ಏನಾಗ್ತದೆ ಅಂದರೆ ನಮ್ಮ ಮಿದುಳಲ್ಲಿ ಅಷ್ಟೇ, ಮಿದುಳಿಂದ ತಲೆನೋವು ಬರುವಂಥ ಪೇನ್ ಪಾತ್ವೇಸ್ ಆಗಲಿ, ಅದರಿಂದ ಒಂದು ತಲೆನೋವು ಸ್ಟಾರ್ಟ್ ಆಗಿ ಬರ್ತದೆ. ಸಾಮಾನ್ಯವಾಗಿ ಅಂದರೆ ನಾವು ಕಾಮನ್ ಆಗಿ ನೀವು ಕೇಳ್ತೀರಿ ಮೈಗ್ರೇನ್, ಇದು ಪ್ರೈಮರಿ ಹೆಡ್ಏಕ್ ಒಂದು ಮೊದಲ ವಿಧಾನ. ನೆಕ್ಸ್ಟ್ ಬರುವಂಥದ್ದು ಟೆನ್ಷನ್ ಟೈಪ್ ಹೆಡ್ಏಕ್ ಅಂತ ಹೇಳ್ತೀವಿ, ಎರಡನೇದು. ಇನ್ನೊಂದು ಕ್ಲಸ್ಟರ್ ಹೆಡ್ಏಕ್. ಇವೆಲ್ಲ ಸಾಮಾನ್ಯವಾಗಿ ಕಾಣುವಂಥದ್ದು, ನಾವು ಡೇ ಟು ಡೇ ನೋಡ್ತೀವಿ, ದಿನನಿತ್ಯ ನೋಡ್ತೀವಿ ಅದನ್ನು. ಇನ್ನೊಂದು ಥರ ಅಂದರೆ ಸೆಕೆಂಡರಿ ಹೆಡ್ಏಕ್. ಇಲ್ಲಿ ಏನಾಗ್ತದೆ, ದೇಹದ ಯಾವುದೇ ಭಾಗದಿಂದ ತಲೆನೋವು ಆಗ್ಬೋದು. ತಲೆನೋವು ಬರೋಕ್ಕೆ ಯಾವುದೇ ಭಾಗದಿಂದ ದೇಹದಿಂದ ಬರ್ಬೋದು. ಈ ಪ್ರೈಮರಿ ಹೆಡ್ಏಕಲ್ಲಿ ಏನು ತಲೆಯಲ್ಲಿ ಒಂದೇ ಇದ್ದರೆ ಆಗ್ತದೆ. ಸೆಕೆಂಡರಿ ಹೆಡ್ಏಕ್ ಅಂದರೆ ಮಿದುಳು ಒಂದು, ಅದು ಬಿಟ್ಟು ಬೇರೆ ದೇಹದ ಶರೀರದ ಯಾವುದೇ ಭಾಗದಿಂದ ತಲೆನೋವು ಉತ್ಪತ್ತಿ ಆಗ್ಬೋದು. ಅದರಲ್ಲಿ ನಾವು ಯಾವ ರೀತಿ ಡಿವೈಡ್ ಮಾಡ್ತೀವಿ ಅಂದರೆ, ತಲೆನೋವು ಫಸ್ಟ್ ಬ್ರೈನಿಂದನೇ ತಗೊಳ್ಳೋಣ. ಮೊದಲು ಮಿದುಳಿನಲ್ಲಿ ಇನ್ಫೆಕ್ಷನ್, ಮಿದುಳು ಜ್ವರ ಆಗಿರ್ಬೋದು, ಅಥವಾ ಮಿದುಳಿಗೆ ಏನಾದರೂ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್ ಮಿದುಳು ಜ್ವರದಲ್ಲಿ, TB ಜ್ವರ ಆಗಿರ್ಬೋದು, ಅದನ್ನು ಮೆನಿಂಜೈಟಿಸ್ ಅಂತ ಹೇಳ್ತೀವಿ. ಮೆನಿಂಜೈಟಿಸ್ ಅಥವಾ ಮೆನಿಂಗೋ ಎನ್ಸೆಫಲೈಟಿಸ್ ಅಂತ. ಇದರಿಂದ ಮೇನ್ ಬರುವಂಥ ಕಾರಣ ಮಿದುಳಿನ ಕಾರಣ. ಅದು ಬಿಟ್ಟು ನೆಕ್ಸ್ಟ್ ಬರುವಂಥದ್ದಂದರೆ ಮಿದುಳಿನಲ್ಲಿ ವ್ಯಾಸ್ಕುಲರ್ ಕಾಸಸ್ ಅಂತ ಹೇಳ್ತೀವಿ. ಈಗ ನಾವು ಸಾಮಾನ್ಯವಾಗಿ ಸ್ಟ್ರೋಕ್, ಅದು ಸರ್ವೇ ಸಾಮಾನ್ಯ. ಸ್ಟ್ರೋಕ್ ಆದಾಗ ಮಿದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿದ್ರೆ ಅಥವಾ ಬ್ಲೀಡಿಂಗ್ ಆದರೆ, ಬ್ರೈನ್ ಹೆಮೊರೇಜ್, ಇವು ಆದಾಗ ಕೂಡ ತಲೆನೋವು ಕಾಣಿಸ್ಕೊಳ್ತದೆ. ನೆಕ್ಸ್ಟ್ ಇದಾದ ನಂತರ ಬರುವಂಥದ್ದು, ಈಗ ವ್ಯಾಸ್ಕುಲರ್ ಇವೆಂಟ್ಸ್ ಅಂದರೆ ಅದರಿಂದ ಆದಮೇಲೆ ಟ್ರಾಮಾ ರಿಲೇಟೆಡ್ ಹೆಡ್ ಇಂಜುರೀಸ್ ಆಗಲಿ, ಯಾವುದೇ ಕಾರಣಕ್ಕೆ ಟ್ರಾಮಾ ಆದಾಗ ಮಿದುಳಿನ ರಕ್ತ ಸ್ರಾವ, ಅದರಲ್ಲಿ ನಾವು ಕ್ಲಾಸಿಫೈ ಮಾಡಿದಾಗ ಸಬ್ ಡ್ಯೂರಲ್ ಹೆಮೊರೇಜ್ ಅಂತ ಹೇಳ್ತೀವಿ, ಅಥವಾ ಎಪಿಡ್ಯೂರಲ್ ಹೆಮೊರೇಜ್. ಬ್ರೈನ್ ಮತ್ತು ಅದೇನು ನಮ್ಮದು ಬೋನ್ ನಡುವೆ ರಕ್ತ ಜಮಾ ಆಗ್ತದೆ ಪೆಟ್ಟು ಬಿದ್ದಾಗ, ಎಲ್ಲ ರಕ್ತನಾಳ ಒಡೆದ್ಬಿಟ್ಟು ಆಗ್ತದೆ. ಆಮೇಲೆ ಇನ್ನೊಂದು ಸಬ್ ಅರೆಕ್ನಾಯ್ಡ್ ಹೆಮೊರೇಜ್ ಅಂತ ಹೇಳ್ತೀವಿ, ಅದು ಕೂಡ ರಕ್ತನಾಳ ಒಡೆದಾಗ, ಅದು ಟ್ರಾಮಾ ರಿಲೇಟೆಡ್ ಇರ್ಬೋದು, ಅಥವಾ ತನ್ನಷ್ಟಾನೆ ರಕ್ತನಾಳ ದೊಡ್ಡವಾಗಿರ್ತದೆ ಕೆಲವೊಂದು, ಅದು ಒಡೆದಾಗ BP ಹೆಚ್ಚಿಗೆ ಆದಾಗ ತನ್ನಷ್ಟಾನೆ ಒಡ್ಕೊಂಡು ಬ್ಲೀಡಿಂಗ್ ಆಗ್ತದೆ. ಇದೊಂದು ನಮೂನೆ. ಇದು ಬಿಟ್ಟರೆ ನೆಕ್ಸ್ಟ್ ಸೆಕೆಂಡ್ರಿ ಹೆಡ್ಏಕಲ್ ಕಾರಣಗಳು ಅಂದರೆ, ಈಗ ಬ್ರೈನ್ ಟ್ಯೂಮರ್ಸ್ ಅಂತ ಹೇಳ್ತೀವಿ, ಅಥವಾ ಮಿದುಳಿನಲ್ಲಿ ಪ್ರೆಷರ್ ಜಾಸ್ತಿ ಮಾಡುವಂಥ ಒಂದು ಲೀಷನ್ಸ್ ಅಥವಾ ಒಂದು ಏನೋ ಕಾಯಿಲೆಗಳು. ಅದರಲ್ಲಿ ಸಾಮಾನ್ಯವಾಗಿ ನಾವು ನೋಡೋದು ಬ್ರೈನ್ ಟ್ಯೂಮರ್, ಯಾವುದೇ ಮಿದುಳಲ್ಲಿ ಯಾವುದೇ ಭಾಗದಲ್ಲಿ ಇರಬಹುದು. ಅದು ಬಿಟ್ಟರೆ ನೆಕ್ಸ್ಟ್
ಇನ್ಫೆಕ್ಷನ್ ಆದ್ರಿಂದ ಕೂಡ ಗಡ್ಡೆಗಳಾಗ್ತವೆ. ಗಡ್ಡೆಗಳಾಗ್ತವೆ. ಮೆದುಳಿನ ಗಡ್ಡೆಗಳು ನಾವು ಸಾಮಾನ್ಯವಾಗಿ ಕ್ಯಾನ್ಸರ್ ಗಡ್ಡೆ ಅಥವಾ ಇನ್ಫೆಕ್ಷನ್ ಗಡ್ಡೆ ಅಂತ ಡಿವೈಡ್ ಮಾಡ್ತೀವಿ. ಕ್ಯಾನ್ಸರ್ ಗಡ್ಡೆ ಯಾವುದೇ ಥರ ಟ್ಯೂಮರ್ ಆಗಿದ್ದರೆ ಅದರಿಂದ ತಲೆನೋವಾಗಿ ಪ್ರೆಷರ್ ಜಾಸ್ತಿಯಾಗಿ ತಲೆನೋವು ಬರ್ತದೆ. ಇನ್ಫೆಕ್ಷನ್ ರಿಲೇಟೆಡ್ ಗಡ್ಡೆಗಳು ಅಂದರೆ ಈಗ ದೇಹದಲ್ಲಿ TB ಇನ್ಫೆಕ್ಷನ್ ಆಗಿರ್ತದೆ. ಸಾಮಾನ್ಯವಾಗಿ ನಾವು ಎದೆಯಲ್ಲಿ TB ಕಾಣಿಸ್ಕೊಂಥದ್ದು. ಆದ TB ಕೆಲವೊಂದು ಟೈಮ್ ಇಮ್ಯುನಿಟಿ ಕಡಿಮೆ ಆದಾಗ ಮೆದುಳಿಗೆ ಕೂಡ ಹರಡುತ್ತದೆ. ಅಲ್ಲಿ ಮೆದುಳಿನ ಹರಡಿದಾಗ ಅಲ್ಲಿ ಮೆದುಳಿನ ಗಡ್ಡೆಗಳು ಅದೊಂಥರ ಗಡ್ಡೆ ಥರನೇ ಆಗ್ತದೆ. ಅದರಲ್ಲಿ TB ಇನ್ಫೆಕ್ಷನ್ ಇರ್ತದೆ. ಆ ಗಡ್ಡೆ ಆದಾಗ ತಲೆನೋವು ಬರ್ಬೋದು, ಬೇರೆ ರೀತಿ ಕಾರಣಗಳಿಂದ ಆಗ್ತದೆ. ಆಮೇಲೆ ಇನ್ನೊಂದು ಜಂತಿನ ಹುಳದ ಇನ್ಫೆಕ್ಷನ್. ಈಗ ನಾವು ಚಿಕ್ಕ ಮಕ್ಕಳಲ್ಲಿ ನೋಡ್ತಿರ್ತೀವಿ, ಜಂತು ಬೀಳ್ತದೆ, ಇದು ಹೋಗ್ತದೆ ಅಂತ ಹೇಳ್ತಾರೆ. ಅದು ಮೆದುಳಿಗೆ ಹೋದಾಗ ಅಲ್ಲಿ ಕೂಡ ಒಂದು ಗಡ್ಡೆ ಥರ, ಚಿಕ್ಕದು ಗಡ್ಡೆ ಥರ ಆಗಿ ಅದು ಹುಳ ಜೀವಂತವಾಗಿರ್ತದೆ. ಕಾಲಕ್ರಮೇಣ ನಮ್ಮ ಇಮ್ಯುನಿಟಿ ಅದನ್ನು ಹೋರಾಡಿ ಅದನ್ನು ಒಂದು ಕ್ಯಾಲ್ಸಿಫೈಡ್ ಅದನ್ನು ಹೊಡೆದಾಗ್ತದೆ. ಹೊಡೆದಾಕಿದಾಗ ಏನು ಗಡ್ಡೆ ಉಳ್ಕೊಂತದೆ ಅದಕ್ಕೂ ಅದರಿಂದ ಕೂಡ ತಲೆನೋವು ಬರ್ಬೋದು. ಇವೆಲ್ಲ ಒಂದೊಂದು ಇನ್ಫೆಕ್ಷನ್ ಆಯಿತು, ಟ್ಯೂಮರ್ಸ್ ಆಯಿತು, ಎಲ್ಲ ಒಂದೊಂದು ಕಾರಣಗಳು. ಈಗ ಯಾವುದೇ ಬಿಟ್ಟು ಕೆಲವೊಂದು ಟೈಮ್ ಮೆದುಳಲ್ಲಿ ನಾವು CSF ಅಂತ ಒಂದು ಇದು ಇರ್ತದೆ, ದ್ರವ ಇರ್ತದೆ. ಅದು ನಮ್ಮ ಮೆದುಳನ್ನು ಕುಶನ್ ಥರ ಕಾಪಾಡ್ತದೆ. ಆ ದ್ರವದಲ್ಲಿ ಪ್ರೆಷರ್ ಜಾಸ್ತಿ ಆದರೆ, ಒತ್ತಡ ಜಾಸ್ತಿ ಆದಾಗ ಯಾವುದೇ ಕಾರಣ ಇಲ್ಲದೆ ಆಗ್ತದೆ. ಅದನ್ನು ನಾವು ಇಡಿಯೋಪಥಿಕ್ ಇಂಟ್ರಾಕ್ರೇನಿಯಲ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಇದರಿಂದ ಕೂಡ ತಲೆನೋವು ಜಾಸ್ತಿ ಕಾಣಿಸ್ಕೊಂತದೆ. ಇನ್ನು ಲಾಸ್ಟಿಗೆ ಬರುವಂಥದ್ದು ಸೈಕ್ಯಾಟ್ರಿಕ್ ಕಾಸಸ್, ಮಾನಸಿಕ ಸಮಸ್ಯೆ ಇದ್ದವರಿಗೆ ಯಾವುದೇ ಡಿಪ್ರೆಷನ್ ಆಗಿರ್ಬೋದು ಅಥವಾ ಏನೋ ಆಂಗ್ಸೈಟಿ, ಅದರಿಂದ ಕೂಡ ತಲೆನೋವು ಕಾಣಿಸ್ಕೊಳ್ತದೆ. ಸೊ ಈ ರೀತಿ ನಾವು ಪ್ರೈಮರಿ ಹೆಡ್ಏಕ್ ಮತ್ತು ಸೆಕೆಂಡರಿ ಹೆಡ್ಏಕ್ ಆಗಿ ಇದನ್ನು ವಿಂಗಡಿಸ್ಬೋದು. ಸರ್, ಈಗ ಸಾಮಾನ್ಯವಾಗಿ ಕಾಮನ್ ಆಗಿ ಕಾಡ್ತಕ್ಕಂಥ ಹೆಡ್ಏಕ್ ತಲೆನೋವುಗಳು ಏನಿದಾವಲ್ಲ, ಅವುಗಳಿಗೂ ಮತ್ತು ಇನ್ನು ಸೆಕೆಂಡ್ರಿ ಎರಡನೇ ಹಂತದಲ್ಲಿ ಕಂಡು ಬರ್ತಕ್ಕಂಥ ತಲೆನೋವಿಗೂ ವ್ಯತ್ಯಾಸಗಳೇನಾದ್ರು ಇದೆಯಾ? ಆದರೆ ಯಾಕಂದರೆ ತಲೆನೋವು ಅಂತಂದರೆ ಕೆಲವರಿಗೆ ಮುಂದೆ ತಲೆನೋವು ಬರ್ತದೆ, ಕೆಲವರಿಗೆ ಹಿಂದೆ ಬರ್ತದೆ, ಕೆಲವರಿಗೆ ತಲೆ ಮೇಲೇ ಸಿಕ್ಕಾಪಟ್ಟೆ ನೋವಿರ್ತದೆ, ಒಡೆದಂಗೆ ಆಗಿರ್ತದೆ, ಇಷ್ಟೆಲ್ಲ ಲಕ್ಷಣಗಳು ಇರ್ತವೆ. ಅದರ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ತಲೆನೋವಿಗೂ ಮತ್ತು ಈ ಥರ ಸಮಸ್ಯೆಗಳು ಇರ್ತಕ್ಕಂಥ ತಲೆನೋವುಗಳಿಗೆ ಏನು ವ್ಯತ್ಯಾಸ ಇದೆ ಅಂತ? ಸರ್, ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ, ಮೈಗ್ರೇನ್ ಆಗಲಿ, ಟೆನ್ಷನ್ ಟೈಪ್ ಹೆಡ್ಏಕ್, ಅವು ಸಿಂಪ್ಟಮ್ಸ್, ಲಕ್ಷಣಗಳು ಬೇರೆ ಥರ ಇರ್ತವೆ. ನಾವು ಮೊದಲು ಮೈಗ್ರೇನ್ ಬಗ್ಗೆ ಚರ್ಚೆ ಮಾಡೋಣ. ಮೈಗ್ರೇನ್ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಅರೆ ತಲೆನೋವು, ಅರ್ಧ ತಲೆನೋವು ಅಂತ. ಇದು ಏಕ್ದಮ್ ಒಮ್ಮಿಂದೊಮ್ಮೆಲೆ ಬರಂಗಿಲ್ಲ. ಇದು ಒಂದು ವರ್ಷಗಟ್ಟಲೆ ಇರ್ತದೆ. ಅಟ್ಲೀಸ್ಟ್ 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, ಇರ್ತದೆ. ಲಕ್ಷಣಗಳು ಹೇಗಂದ್ರೆ ಹಠಾತ್ ಸ್ಟಾರ್ಟ್ ಆಗ್ತದೆ, ನಿಧಾನಕ್ಕೆ ಸ್ಟಾರ್ಟ್ ಆಗಿ ಒಂದು ಪೀಕ್ ಅಂತ ಹೇಳ್ತೀವಿ, ಪೀಕ್ ರೀಚ್ ಒಂದು ಹಂತಕ್ಕೆ ಏರ್ತಾ ಹೋಗ್ತದೆ. ಯೂಶಲಿ ಸಾಮಾನ್ಯವಾಗಿ 4 ರಿಂದ 72 ಗಂಟೆವರೆಗೆ ಇರ್ಬೋದು. ಸ್ಟಾರ್ಟ್ ಆಗೋದು, ಶುರುವಾಗೋದು ಅರ್ಧ ತಲೆನೋವು, ಅರ್ಧ ಭಾಗ ಆಗ್ತದೆ. ವಿಪರೀತ ತಲೆನೋವು ಇರ್ತದೆ, ತಲೆ ಹೊಡೆದಾಕ್ದಂಗೆ ಆಗ್ತಾ ಇರ್ತದೆ. ಜೊತೆಗೆ ವಾಂತಿ ಬರೋದು, ವಾಕರಿಕೆ ಬರೋದು, ವಾಂತಿ ಆಗ್ತದೆ. ಕೆಲವೊಬ್ಬರಿಗೆ ಬಿಸಿಲಿಗೆ ಹೋದ್ರೆ ಲೈಟ್ ನೋಡಿದ್ರೆ, ಪ್ರಕಾಶಮಾನ ಅಂತ ಲೈಟ್, ಅದಕ್ಕೆ ಫೋಟೋಫೋಬಿಯಾ ಅಂತ ಹೇಳ್ತೀವಿ. ಆ ಥರ ಲೈಟ್ ನೋಡಿದ್ರೆ ಕೂಡ ತಲೆನೋವು ಬಣ್ಣ ಆಗ್ತದೆ. ಸೌಂಡ್ಗಳು ಜಾಸ್ತಿ, ಸೌಂಡ್ ಬಂದಾಗ ಕೂಡ ಆ ತಲೆನೋವು ಜಾಸ್ತಿ ಆಗ್ತದೆ. ಇದು ಒಂದು ರೀತಿ ಏರ್ತಾ ಹೋಗಿ ಒಂದು ಹೈಟ್ ಲೆವೆಲ್ಗೆ ಹೋಗಿ ಮತ್ತೆ ನಿಧಾನ ಕಮ್ಮಿ ಆಗುತ್ತೆ. ಜೊತೆಗೆ ವಾಂತಿ ಗಿಂತಿ ಬರ್ತದೆ. ಆಮೇಲೆ ಇದು ಬಂದ ತಕ್ಷಣ ಅವ್ರಿಗೆ ಗೊತ್ತಾಗ್ತದೆ, ಮುನ್ಸೂಚನೆಗಳು ಕಾಣ್ತಾವೆ ಕೆಲವೊಬ್ರಿಗೆ. ಅದನ್ನು ನಾವು ಆರಾ ಅಂತ ಹೇಳ್ತೀವಿ, ಮೈಗ್ರೇನ್ ವಿತ್ ಆರಾ. ಆ ಥರ ಆರಾ ಅಂತಂದ್ರೆ ಮುಂಚೆ, ಅದು ತಲೆನೋವು ಬರೋಕ್ಕೂ ಮುಂಚೆ ಏನಾಗ್ತದೆ ಅಂದರೆ, ನಮಗೆ ಕಣ್ಣು ಮುಂದೆ ಲೈಟ್ ಬಂದಂಗೆ ಆಗೋದು, ಕಣ್ಣು ಮಂಜು ಕಾಣೋದು ಕೆಲವೊಂದು ಟೈಮ್. ಆಮೇಲೆ ಶರೀರದ ಒಂದೇ ಭಾಗದಲ್ಲಿ ಜೋಮ್ ಬರ್ಬೋದು, ಅಥವಾ ಕೈಕಾಲು ಶಕ್ತಿ ಕಮ್ಮಿ ಅನ್ಸ್ಬೋದು, ತಲೆ ಸುತ್ತಿದಂಗೆ ಆಗುತ್ತೆ, ಒಂಥರ ಏನೋ ಸುಸ್ತು, ಇರಿಟಬಿಲಿಟಿ, ಬಹಳ ಏನೋ ಯಾರ ಜೊತೆ ರಿಯಾಕ್ಟ್ ಮಾಡಬಾರ್ದು ಅನ್ಸುತ್ತೆ, ಸಿಟ್ಟು ಬರೋದು. ಇದು 1 ತಾಸುವರೆಗೆ, ಆಸ್ಪಾಸ್ 1 ತಾಸುವರೆಗೆ ಇರ್ತದೆ. ಅದಾದ ನಂತರ ಹೆಡ್ಏಕ್ ಫೇಸ್ ಸ್ಟಾರ್ಟ್ ಆಗ್ತದೆ. ಇದು ಮೈಗ್ರೇನ್ ಲಕ್ಷಣ. ಇನ್ನು ಟೆನ್ಷನ್ ಟೈಪ್ ಹೆಡ್ಏಕ್ ಅಂತಂದ್ರೆ, ಒಂದು ಏನೋ ಅದು ಬರೋದು ಯೂಶಲಿ ಹಣೆಯ ಮುಂಭಾಗದಲ್ಲಿ ಒಂದು ಬರ್ತದೆ, ಅಥವಾ ತಲೆ ಹಿಂಭಾಗದಲ್ಲಿ. ಅದು ಬಂದಾಗ ಏನೋ ಒಂದು ಪಟ್ಟಿ ತಗೊಂಡು ಕಟ್ಟಿದಂಗೆ ಆಗ್ತಾ ಇರ್ತದೆ. ಆ ಥರ ಭಾಸ ಅನಿಸ್ತದೆ ಅವ್ರಿಗೆ, ಆ ಥರ ಬಿಗಿ ಆದಂಗೆ ಹೇಳ್ಕೊಂಡಂಗೆ. ಅದು ಸ್ನಾಯು ಸೆಳೆತ ಜಾಸ್ತಿಯಾಗಿ ಹಂಗೆ ಅನಿಸ್ತದೆ ಅಷ್ಟೇ. ಒತ್ತಡ ಜಾಸ್ತಿ ಆದಂಗೆ, ಮಾನಸಿಕ ತೊಂದರೆ, ಆದಾಗ ಆಗ್ತದೆ. ಮಸಲ್ಗಳು ಕಾಂಟ್ರಾಕ್ಟ್ ಜಾಸ್ತಿ ಆದಾಗ ಆ ಥರ ತಲೆನೋವು ಕಾಣಿಸುತ್ತೆ. ಇದು ಮೈಗ್ರೇನ್ಕಿನ ಸ್ವಲ್ಪ ವ್ಯತ್ಯಾಸ ಏನಂದ್ರೆ, ವಾಂತಿ ಗಿಂತಿ ಆಗಲ್ಲ, ಅಷ್ಟು ಸಿವಿಯರ್ ಇರಂಗಿಲ್ಲ, ದಿನನಿತ್ಯ ಬರ್ಬೋದು. ದಿನನಿತ್ಯ ಬರ್ತದೆ, ನಿದ್ದೆ ಮಾಡಿ ಕೆಲವೊಂದು ಟೈಮ್ ಆರಾಮ ಆಗ್ತದೆ. ಆ ಥರ ನೀವು ಎಲ್ಲ ಇದು ಪ್ರೈಮರಿ ಹೆಡ್ಏಕ್ ಅಲ್ಲಿ. ಇನ್ನೊಂದು ಕ್ಲಸ್ಟರ್ ಹೆಡ್ಏಕ್ ಅಂತ ನಿಮ್ಗೆ ಹೇಳಿದೆ ಅವಾಗ. ಇದು ಯಾವಾಗಲೂ ಬಂದರೆ ಯುನಿಲ್ಯಾಟ್ರಲ್, ಒಂದೇ ಬದಿ, ರೈಟ್ ಆರ್ ಲೆಫ್ಟ್ ಯಾವ್ದಾದ್ರು ಬರ್ತದೆ. ಬಂದಾಗ ಒಂದು ಕಣ್ಣಿಂದ ನೀರು ಬರೋದು, ಕಣ್ಣು ಕೆಂಪಾಗೋದು, ಮೂಗು ಸೋರ್ತದೆ, ಕಣ್ಣು ಸಣ್ಣ ಅನಿಸ್ತದೆ.
ಇವೆಲ್ಲ ಸ್ವಲ್ಪ ಆಟೋನಮಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅದು ಒಂದು ಭಾಗದಲ್ಲಿ ದೇಹದ ಅಥವಾ ಮಿದುಳಿನ ಒಂದು ಭಾಗದಲ್ಲಿ. ಇವು ಪ್ರೈಮರಿ ಹೆಡ್ಡೇಕ್ಸ್ ನಾವು ಐಡೆಂಟಿಫೈ ಮಾಡೋ ಸಿಂಪ್ಟಮ್ಸ್ ಮುಖಾಂತರ ಗೊತ್ತು ಮಾಡ್ಕೋಬೋದು. ಹೌದು. ಇನ್ನು ಸೆಕೆಂಡ್ರಿ ಹೆಡ್ಡೇಕ್ ನಾವೇನು ಬೇರೆ ಶರೀರದಲ್ಲಿ ಯಾವುದೋ ರೀತಿ ತೊಂದರೆ ಇದ್ದಾಗ ಅವು ಹೆಡ್ಡೇಕ್ ಮುಂಚೆ ಇರಂಗಿಲ್ಲ. ಈ ತಲೆನೋವು ಯಾವತ್ತೂ ಇರಂಗಿಲ್ಲ, ಏಕ್ದಮ್ ಸ್ಟಾರ್ಟ್ ಆಗ್ತದೆ, ಒಮ್ಮಿಂದೊಮ್ಮೆ ಚಾಲು ಆಗ್ತದೆ. ಅದ್ರ ಜೊತೆಗೆ ನಮ್ಮ ಸಿಂಪ್ಟಮ್ಸ್ ಏನೋ ಕೆಲವೊಂದು ಟೈಮ್ ಇನ್ಫೆಕ್ಷನ್ ಇದ್ರೆ ಜ್ವರ ಇರ್ಬೋದು, ಸೈನಸ್ ಇನ್ಫೆಕ್ಷನ್ ಆದ್ರೂ ಕೂಡ ತಲೆನೋವು ಬರ್ತದೆ. ಜ್ವರ, ನೆಗಡಿ, ಕೆಮ್ಮು ಇದ್ರೂ ಕೂಡ ಸಿಸ್ಟಮಿಕ್ ಫೀವರ್ ಅಂತೇಳಿ ಇನ್ಫೆಕ್ಷನ್, ಅದರಿಂದ ಕೂಡ ತಲೆನೋವು ಆಗ್ತದೆ. ಇನ್ನು ಬೇರೆ ಸಿಂಪ್ಟಮ್ಸ್ಗಳ ಜೊತೆಗಿದ್ದ ಸ್ಟ್ರೋಕ್ ಇದ್ದರೆ ಒಂದು ಸೈಡ್ ಕೈಕಾಲು ಶಕ್ತಿ ಆಡಂಗಿಲ್ಲ, ಕೈಕಾಲು ಮೂಮೆಂಟ್ ಇರಂಗಿಲ್ಲ. ಇನ್ನು ಬೇರೆ ಜ್ವರ ಗಿರ ಬರ್ತಿದ್ರೆ ಆಮೇಲೆ ಏಕ್ದಮ್ ಇದನ್ನು ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗುವಂಥದ್ದು ಇದ್ದಕ್ಕಿದ್ದಂಗೆ. ಇಲ್ಲಿವರೆಗೆ ಆರಾಮಿದ್ದಾನೆ ಮನುಷ್ಯ, ಒಬ್ಬರು ವ್ಯಕ್ತಿ ಆರಾಮಿದ್ದಾರೆ, ಈ ಒಂದು 2-3 ದಿವಸ ತಲೆನೋವು ಸ್ಟಾರ್ಟ್ ಆಗಿದೆ. ಸ್ವಲ್ಪ ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಸರ್, ಈಗ ಕೆಲವೊಂದು ತಲೆನೋವುಗಳು ನಿರಂತರವಾಗಿ ಇರ್ತವೆ, ಬೇಗ ಎಷ್ಟು ಮಾತ್ರೆ ತಗೊಂಡ್ರು ಕೂಡ ಕಡಿಮೆ ಆಗುವುದಿಲ್ಲ, ಹಾಗೇನೇ ಇರ್ತಿರ್ತವೆ. ಅದಕ್ಕೆ ಯಾವ ರೀತಿಯ ಒಂದು ತಲೆನೋವುಗಳು? ಸರ್, ಇನ್ನೊಂದು ನೀವು ಹೇಳ್ದಂಗೆ ಅದು ಹೆಡ್ಡೇಕ್ ಕ್ರಾನಿಕ್ ಮೆಡಿಕೇಶನ್ ಓವರ್ ಯೂಸ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಭಾಳಷ್ಟು ಜನ ವೈದ್ಯರ ಹತ್ರ ಬರಂಗಿಲ್ಲ, ತಲೆನೋವು ಬರ್ತದೆ, ಬಂದ ತಕ್ಷಣ ಔಷಧಿ ಅಂಗಡಿ ಹೋಗ್ತಾರೆ, ತಲೆನೋವು ಮಾತ್ರೆ ತೊಗೊತಾರೆ, ಕಮ್ಮಿ ಆಗ್ತದೆ. ಅದೇ ರೀತಿ ಭಾಳ ದಿನ ಮಾಡ್ತಾ ಏನಾಗ್ತದೆ, ತಲೆನೋವು ಮಾತ್ರೆಯಿಂದ ಏನು ತೊಗೊತಾರೆ ಅದರಿಂದ ಕೂಡ ನಿಮ್ಮದು ಹೆಡ್ಡೇಕ್ ಬರ್ತದೆ. ಮತ್ತೆ ಮೆಡಿಕೇಶನ್ ಯಾವ ಮಾತ್ರೆ ಅದು ತೊಗೊಂಡಾಗ ನಿಮ್ದು ಹೆಡ್ಡೇಕ್ ಪಾತ್ವೇಸ್ ಎಲ್ಲ, ಪೇನ್ ಪಾತ್ವೇಸ್ ಎಲ್ಲ ಆಲ್ಟರ್ ಆಗಿ ನೀವು ಮಾತ್ರೆ ತೊಗೊಂಡ್ರು ಕೂಡ ಹೆಡ್ಡೇಕ್ ಬರ್ತದೆ. ಅಂಥವ್ರನ್ನ ಮೆಡಿಕೇಶನ್ ಓವರ್ ಯೂಸ್ ಹೆಡ್ಡೇಕ್ ಅಂತ ಹೇಳ್ತೀವಿ ಒಂದು. ಆಮೇಲೆ ಇನ್ನೊಂದು ಏನು ಕ್ರಾನಿಕ್ ಡೈಲಿ ಹೆಡ್ಡೇಕ್, ದಿನನಿತ್ಯ ನೀವು ಡೈಲಿ ಬರ್ತಾ ಇರ್ತದೆ, ಬೆಳಗ್ಗೆ ಎದ್ದ ತಕ್ಷಣ ಬರ್ತದೆ, ಮಕ್ಕಳು ತನ ಇರ್ತದೆ. ಅದಕ್ಕೆಲ್ಲ ಯಾವುದೇ ರೀತಿ ಏನು ಕಾರಣಗಳು ಇಲ್ಲ, ನಿಖರವಾದಂಥ ಕಾರಣ ಇಲ್ಲ. ಬಟ್ ಅದು ನಾವು ಹೇಳ್ದಂಗೆ ಪೇನ್ ಪಾತ್ವೇಸ್ ಆಗಲಿ, ನಾಸಿಸೆಪ್ಟಿವ್ ಪಾತ್ವೇಸ್ ಅಂತ, ಅದು ಸ್ವಲ್ಪ ಕೆಲವೊಬ್ಬರಿಗೆ ಜಾಸ್ತಿ ಹೈಪರ್ ಆ್ಯಕ್ಟಿವ್ ಆಗ್ತದೆ, ಕೆಲವೊಬ್ಬರಿಗೆ ನಾರ್ಮಲ್ ಇರ್ತದೆ. ಅದರಿಂದ ಸ್ವಲ್ಪ ಪೇನ್ ಬರ್ತದೆ ಅಷ್ಟೇ. ಸರ್, ಈಗ ಸಾಮಾನ್ಯವಾಗಿ BP ಇರ್ತಕ್ಕಂಥವ್ರಿಗೆ ಈ ತಲೆನೋವಂತೂ ತುಂಬಾ ತೊಂದರೆ ಕೊಡ್ತದೆ ಅಂತ ಹೇಳ್ತಿರ್ತಾರೆ. ಆದರೆ BP ಇರ್ತಕ್ಕಂಥ ತಲೆನೋವು ಮತ್ತು BP ಇಲ್ಲಾರ್ದವ್ರಿಗೆ ಬರ್ತಕ್ಕಂಥ ತಲೆನೋವು ಏನು ವ್ಯತ್ಯಾಸ ಇದೆ? ಸರ್, BP ಇದ್ದಾಗ ಏನಾಗ್ತದೆ, ನಿಮ್ಮದು ಬ್ಲಡ್ ಫ್ಲೋ ಎಲ್ಲ ಜಾಸ್ತಿ ಇರ್ತದೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ಎಲ್ಲ ಕಡೆ ರಕ್ತ ಸಂಚಾರ ಸ್ವಲ್ಪ ಹೆಚ್ಚಿಗೆ ಇರ್ತದೆ. ಅದರಿಂದ ಮೆದುಳಿಗೆ ಕೂಡ ರಕ್ತ ಸಂಚಾರದ ಏರುಪೇರು ಆದಾಗ ನಿಮಗೆ ತಲೆನೋವು ಜಾಸ್ತಿ ಬರ್ತದೆ. BP ಕಂಟ್ರೋಲ್ ಇರ್ಲಾರ್ದಾಗ ಕಂಟ್ರೋಲ್ ಇದ್ದಾಗ ಯೂಶಲಿ ಆ ಥರ ಏನೂ ಕಾಣಿಸ್ಕೊಳಂಗಿಲ್ಲ. BP ಜಾಸ್ತಿ ಆದಾಗ ಏನಾಗ್ತದೆ, ನಿಮಗೆ ತಲೆನೋವು ಬರ್ತದೆ, ತಲೆ ಸುತ್ತುತ್ತದೆ, ಚಕ್ರ ಬರ್ತದೆ ಅಂತ ಹೇಳ್ತಾರೆ. ಇವೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಂತವೆ. ಸರ್, ಈಗ ಬೇರೆ ರೀತಿಯ ತೊಂದರೆಗಳಾದಾಗ ಕೂಡ ಈ ತಲೆನೋವು ಕಂಡು ಬರ್ತದೆ ಅಂತ ನಾವು ಹೇಳಿದ್ವಿ. ಈಗ ಸರ್ವಿಕಲ್ ಪ್ರಾಬ್ಲಮ್ ಇದ್ದಾಗ ಅಥವಾ ಕತ್ತು ನೋವು ಇದ್ದಾಗ, ಬೇರೆ ರೀತಿಯ ತೊಂದರೆಗಳಿದ್ದಾಗ ಅದರ ಲಕ್ಷಣಗಳು ಹೇಗಿರ್ತವೆ ಸರ್? ಯೂಶಲಿ ಈಗ ಸರ್ವೈಕಲ್ ಸ್ಪಾಂಡಲೈಸಿಸ್ ಆಗಲಿ ಅಥವಾ ಸುತ್ತಮುತ್ತಲೇ ಇರುವಂಥದ್ದು, ಈಗ ನಮ್ಮ ತಲೆ ಮತ್ತು ಕತ್ತಲ್ಲಿ ಸುತ್ತಮುತ್ತ ಯಾವುದೇ ಸ್ಟ್ರಕ್ಚರ್ಗಳಿಗೆ ಯಾವುದೇ ಒಂದು ಇದಕ್ಕೆ ಏನಾದರೂ ತೊಂದರೆ ಆದರೆ ಪೇನ್, ಅದೇ ತಲೆನೋವು ಅದನ್ನು ಬರ್ತದೆ. ಬಟ್ ಸರ್ವೈಕಲ್ ಸ್ಪಾಂಡಲೈಸಿಸ್ ಆದಾಗ ಅದು ಒಂಥರ ಟೆನ್ಷನ್ ಟೈಪ್ ಹೆಡ್ಡೇಕ್ ಅಂತ ಹೇಳ್ತೀವಲ್ಲ, ಆ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಂಡು ಕತ್ತು ನೋವಿಂದ ಹಿಂದಿನ ಭಾಗದಲ್ಲಿ ಇರ್ತದೆ ತಲೆನೋವು. ಅದು ಒಂದು ಸ್ವಲ್ಪ ನಾವು ಏನು ಎಕ್ಸರ್ಸೈಸ್ ಆಗಲಿ, ಫಿಸಿಯೋಥೆರಪಿ ಮಾಡ್ತಾ ಇಂಪ್ರೂವ್ಮೆಂಟ್ ಆಗ್ತದೆ ಒಂದು. ಅದರಲ್ಲಿ ಏನು ನಾವಿಗೆ ಯೂಶಲಿ ಹೇಳ್ದಂಗೆ ವಾಂತಿ ಆಗಲಿ, ಫೋಟೋಫೋಬಿಯಾ ಆಗಲಿ, ಫೋನೋಫೋಬಿಯಾ ಅಂಥವು ಇರಂಗಿಲ್ಲ, ಸಿಂಪ್ಟಮ್ಸ್ ಇರಂಗಿಲ್ಲ. ಆಮೇಲೆ ಬರ್ತಾ ಸ್ವಲ್ಪ ಕಡಿಮೆ ಆಗ್ತದೆ, ಬರೋದು ಹೋಗೋದು ಇರ್ತದೆ ಅದು. ಸರ್, ಈಗ ಸೆಕೆಂಡ್ರಿ ಹೆಡ್ಡೇಕಲ್ಲಿ ಈ ತಲೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಇಂಜುರಿ ಆಗಿದ್ದಾರೆ, ನೀವು ಹೇಳ್ದಂಗೆ ಏನಾದರೂ ಗಡ್ಡೆಗಳಾಗಿದ್ದರೆ, ಆ ಥರ ಇದ್ದಾಗ ತಲೆನೋವು ಬರ್ತದೆ ಅಂತ ಹೇಳಿದ್ರೆ, ಇದು ಒಮ್ಮಿಂದೊಮ್ಮೆಗಲೇ ಬರ್ತದ ಅಥವಾ ಅವಾಗವಾಗಲೂ ಬಂದು ಹೋಗ್ತದೆ? ಇದರ ಸಿಂಪ್ಟಮ್ಗಳು ಹೇಗಿರ್ತದೆ? ಸರ್, ಯೂಶಲಿ ಇದರಲ್ಲಿ ಹೆಂಗೆ, ಈಗ ಅದರಲ್ಲಿ ಕೂಡ ಈಗ ಇನ್ಫೆಕ್ಷನ್ ಇತ್ತಂದರೆ ಕೆಲವು ದಿನದಲ್ಲಿ ಬರ್ತದೆ. ಈಗ ಮಿದುಳು ಜ್ವರ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಲಿ, ಅವೇನಾದರೆ ವೈರಲ್ ಜ್ವರ ಆದರೆ ಇಮಿಡಿಯೇಟ್ಲಿ 1 ದಿನ 2 ದಿನದಲ್ಲಿ ಜ್ವರ ಸಮೇತ ತಲೆನೋವು ಬರ್ತದೆ. ಈಗ ಬ್ರೈನ್ ಟ್ಯೂಮರ್ ಆಗಲಿ, ಗಡ್ಡೆಗಳಾಗಲಿ, ಅವು ಒಂದು ದಿವಸದಲ್ಲಿ ಕಾಣಿಸ್ಕೊಳಂಗಿಲ್ಲ. ಕೆಲವೊಂದು ದಿನ, ತಿಂಗಳುಗಟ್ಟಲೆ ಆಗಿರ್ಬೋದು, ವಾರಾನ್ಗಟ್ಟಲೆ ಆಗಿರ್ಬೋದು, ತಲೆನೋವು ಇರ್ತದೆ. ಭಾಳಷ್ಟು ಜನಕ್ಕೆ ಅಷ್ಟು ಸಿವಿಯರ್ ಇರಂಗಿಲ್ಲ. ಅವರು ಏನು ಮಾಡ್ತಾರೆ, ಸ್ವಲ್ಪ ತಲೆನೋವು ಇದೆ ಆ ಥರ ಸುಮ್ಮನೆ ಮಾತ್ರೆ ತಗೊಳ್ಳೋದಲ್ಲಿ, ಯಾಕಂದರೆ ತಲೆನೋವು ಅಷ್ಟು ನಿಮಗೆ ಅವ್ರ ಕೆಲಸ ಕಾರ್ಯಗಳಿಗೆ ತೊಂದರೆ ಕೊಡ್ತಾ ಇರಂಗಿಲ್ಲ. ಹೆಡ್ಡೇಕ್ ಇರ್ತದೆ, ಡಲ್ಲೇಕಿಗೆ ಒಂಥರ ನಿಧಾನಕ್ಕೆ ಇರ್ತದೆ. ಅದು ಏಕ್ದಮ್ 1-2 ದಿವಸದಲ್ಲಿ ಇರಲ್ಲ, ವಾರಗಟ್ಟಲೆ ಇರ್ಬೋದು, ತಿಂಗಳಾನ್ಗಟ್ಟಲೆ ಇರ್ಬೋದು. ಸೊ ನಿಧಾನಕ್ಕೆ ಇರುವಂಥ ಹೆಡ್ಡೇಕನ್ನು ನಾವು ಸ್ವಲ್ಪ ಲಕ್ಷ್ಯ ಕೊಡಬೇಕಾಗ್ತದೆ. ಈಗ ಮೈಗ್ರೇನ್ ಸಿಂಪ್ಟಮ್ಸ್ ಥರ ಇಲ್ಲ, ವಾಂತಿ ಗಿಂತಿ ಇಲ್ಲ, ಬರೀ ತಲೆನೋವು ಇದೆ ಅಂದರೆ, ಆ ಥರ ಬ್ರೈನ್ ಟ್ಯೂಮರ್ ಆಗಲಿ, ಗಡ್ಡೆಗಳಾಗಲಿ ಇದ್ದಾಗ ಏನಾಗ್ತದೆ, ಕೆಲವೊಂದು ಟೈಮ್ ಅರ್ಧ ರಾತ್ರಿ ಎಬ್ಬಿಸ್ತದೆ ತಲೆನೋವು ಬಂದಾಗ. ಅರ್ಲಿ ಮಾರ್ನಿಂಗ್ ಎದ್ದೇಳ್ತಾರೆ, ತಲೆನೋವು ಬಂದು ಎದ್ದೇಳ್ತಾರೆ, ಇಲ್ಲ ಎದ್ದ ತಕ್ಷಣ ತಲೆನೋವು ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಇವೆಲ್ಲ ಒಂಥರ ವಾರ್ನಿಂಗ್ ಸಿಂಪ್ಟಮ್ಸ್, ಈ ಥರ ಯಾಕೆ ಆಗ್ತಾಯಿದೆ ಅಂತ ಆ ಥರ ಹೊಸದಾಗಿ ಕಂಡ್ರೆ ಅದನ್ನು ನಾವು ಸ್ವಲ್ಪ ಪರಿಶೀಲನೆ ಮಾಡಬೇಕಾಗ್ತದೆ. ಮಾಡಬೇಕಾಗ್ತದೆ. ಆಮೇಲೆ ಇನ್ನೊಂದು ತಲೆನೋವು ಏನಂತ ಹೇಳ್ತೀವಿ, ಮುಂಚೆ ಯಾವತ್ತೂ ಇಲ್ಲ,
ಆಲ್ ಆಫ್ ಅ ಸಡನ್ ತಲೆನೋವು ಸ್ಟಾರ್ಟ್ ಆಗಿದೆ, ಅದು ಸಿವಿಯರ್ ಹೆಡ್ಡೇಕ್, ಓಹೋ. ಎಂದೂ ಕಾಣಲಾರ್ದಂಥ ಹೆಡ್ಡೇಕ್ ಆಗಿದೆ, ಈ ಥರ ಫಸ್ಟ್ ಟೈಮ್ ಬರ್ತಾ ಇದೆ ಅಂದರೆ ಡೆಫಿನೆಟ್ಲಿ ಅವ್ರಿಗೆ ಏನೋ ಒಂದು ತೊಂದರೆ ಇರ್ತದೆ. ಸರ್, ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ತಲೆನೋವು ಕಂಡು ಬರ್ತದೆ. ಈ ಮಕ್ಕಳು ಚಿಕ್ಕ ಮಕ್ಕಳಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಇರ್ತವೆ. ಓದುವ ಮನೆಯ ಸಮಸ್ಯೆಯಲ್ಲಿ ಮನೆಯಲ್ಲಿ ಮಕ್ಕಳನ್ನ ಓದಬೇಕಂತ ಒತ್ತಡ ಮಾಡ್ತಿರ್ತಾರೆ ತಂದೆ ತಾಯಿಗಳು. ಅದರಿಂದ ತಲೆನೋವು ಬರೋದು ಕಾಮನ್. ಆದರೆ ಯಾವುದೇ ಟೆನ್ಷನ್ ಇಲ್ಲದಿದ್ದರೂ ಕೂಡ ಮಕ್ಕಳಿಗೆ ತಲೆನೋವುಗಳು ಬರ್ತಿರ್ತವೆ, ಏನಾದರೂ ಕಾರಣಗಳು ಇರ್ತಿರ್ತಾರೆ. ಇದು ಯಾವ ಕಾರಣಕ್ಕೆ ಬರ್ತದೆ ಅಂತ? ಸರ್, ಮಕ್ಕಳಲ್ಲಿ ಬರುವಂಥ ತಲೆನೋವು ಯೂಶಲಿ ಒಂದು ಮೈಗ್ರೇನ್ ಇರಬೇಕು. ಯಾಕಂದ್ರೆ ಆ ವಯಸ್ಸಲ್ಲಿ ಟೆನ್ಷನ್ ಆಗಲಿ ಆ ಥರ ಯಾವುದು ಇರೋಂಗಿಲ್ಲ, ಮೈಗ್ರೇನ್ ಇರ್ತದೆ. ಅವು ಕೆಲವೊಂದು ಟೈಮ್ ಅದು ನಾವು ಹೇಳ್ದಂಗೆ ಅರ್ಧ ತಲೆನೋವು ಇರಲಿಕ್ಕಿಲ್ಲ, ಪೂರ ತಲೆನೋವು ಬರ್ಬೋದು ಮಕ್ಕಳಲ್ಲಿ ಬರಬೇಕಾದ್ರೆ ಸ್ವಲ್ಪ. ಅದು ಒಂದು. ಇನ್ನೊಂದು ಏನಂದರೆ ಬೆಳೆಯುವ ಮಕ್ಕಳಲ್ಲಿ ಕೆಲವೊಂದು ಟೈಮ್ ದೃಷ್ಟಿ ದೋಷ ಇದ್ದರೆ, ನಾವು ಮಯೋಪಿಯಾ ಅಂತ ಹೇಳ್ತೀವಲ್ಲ, ಹೈಪರ್ ಮೆಟ್ರೋಪಿಯಾ ಅಂತ, ಅಂದರೆ ನಮಗೆ ದೂರ ದೃಷ್ಟಿ ಕಾಣ್ತಾ ಇರಂಗಿಲ್ಲ. ಆ ಟೈಮಲ್ಲಿ ಏನಾಗ್ತದೆ, ನಿಮ್ಗೆ ಆ ದೃಷ್ಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ನಮ್ಮ ಕಣ್ಣು ಸುತ್ತಲೂ ಇರುವಂಥ ಸ್ನಾಯುಗಳು, ಮಸಲ್ಸ್, ಕಣ್ಣಿನ ಮಸಲ್ಸ್ ಆಗಲಿ ತಲೆ ಹತ್ರ ಇರುವಂಥದ್ದು, ಅದನ್ನು ಕೇಂದ್ರೀಕರಣ ಮಾಡಲು ಸ್ವಲ್ಪ ಜಾಸ್ತಿ ಕಾಂಟ್ರಾಕ್ಟ್ ಆಗ್ತದೆ. ಜಾಸ್ತಿ ಸ್ಟ್ರೈನ್ ಆದಾಗ ನಿಮಗೆ ತಲೆನೋವು ಕಾಣಿಸ್ಕೊಳ್ತದೆ, ದೃಷ್ಟಿನೂ ಕಮ್ಮಿ ಇರ್ತದೆ, ಜೊತೆಗೆ ಇದು ತಲೆನೋವು ಕೂಡ ಬರ್ತದೆ. ಅದನ್ನು ನಾವು ಏನದು ಮಯೋಪಿಯಾ ಅಂತ ಹೇಳ್ತೀವಿ. ಆ ಥರ ಏನಾದ್ರು ಇದ್ದರೆ ಅದನ್ನು ನಾವು ನೋಡಬೇಕಾಗ್ತದೆ. ಯಾವ ಕಾರಣಕ್ಕೆ ಆಗ್ತಾ ಇದೆ ಇದನ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಏನಾದ್ರು ಕಣ್ಣಿನ ದೋಷ ಇದೆ, ದೃಷ್ಟಿ ಚೆನ್ನಾಗಿಲ್ಲ ಅಂದರೆ ಕಾರ್ನಿಯಾ ಆಗಲಿ, ಕಣ್ಣಿಂದ ರೆಟಿನಾ ತೊಂದರೆ ಏನಾರಿದ್ದಾಗ ನಿಮ್ಮ ಸುತ್ತ ಇರುವಂಥ ಸ್ನಾಯುಗಳು ಜಾಸ್ತಿ ಸೆಳೆತಗೊಳಿದ್ರು ನಿಮಗೆ ಫೋಕಸ್ ಮಾಡ್ತದೆ, ಬಟ್ ಅದೇ ರೀತಿ ಜೊತೆಗೆ ತಲೆನೋವು ಕೂಡ ಬರ್ತದೆ. ಸರ್, ತಲೆನೋವು ಅನ್ನುವಂಥ ವಿಷಯಕ್ಕೆ ಬಂದಾಗ ಪುರುಷರಿಗಿಂತ ಮಹಿಳೆಯರಲ್ಲೇ ಹೆಚ್ಚು ಕಂಡು ಬರ್ತದೆ ಅನ್ನುವಂಥ ಒಂದು ಮಾತು ಕೇಳಿದ್ದೀವಿ. ಇದು ಯಾಕೆ, ಯಾವ ಕಾರಣಕ್ಕಾಗಿ ಅವರಲ್ಲಿ ಜಾಸ್ತಿ ಕಂಡು ಬರ್ತದೆ, ಇದ್ರ ಬಗ್ಗೆ ಹೇಳಿ ಸರ್. ಮಹಿಳೆಯರಲ್ಲಿ ಯಾವುದು ಮೈಗ್ರೇನ್ ಆಗಲಿ ಕಾಮನ್, ಮಹಿಳೆಯರಲ್ಲಿ ಜಾಸ್ತಿ ಟೆನ್ಷನ್ ಟೈಪ್ ಹೆಡ್ಡೇಕ್ ಅದು ಎರಡು ಈಕ್ವಲ್ ಇರ್ತದೆ. ಬಟ್ ಮೈಗ್ರೇನ್ ಆಗಲಿ ಇದು ನಮಗೆ ಕಾಮನ್ ಆಗಿ ಹೆಣ್ಮಕ್ಳಲ್ಲಿ ಜಾಸ್ತಿ. ಅದು ಯಾಕಂದರೆ ಅವರು ಈಗ ಋತುಚಕ್ರ ಇದ್ದಾಗ, ಅಂದರೆ ಈ ಹಾರ್ಮೋನಲ್ ಇದು ಇದ್ದಾಗ, ಮೈಯಲ್ಲಿ ಹಾರ್ಮೋನ್ಸ್ ಇರ್ತದೆ, ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಜಾಸ್ತಿ ಇದ್ದಾಗ ಅವರಿಗೆ, ಅದು ಆ ವಯಸ್ಸಲ್ಲಿ 15ರಿಂದ 45 ವಯಸ್ಸಿನವರೆಗೆ ಹೆಣ್ಮಕ್ಳಲ್ಲಿ ಜಾಸ್ತಿ ಈಸ್ಟ್ರೋಜನ್ ಆಗಲಿ ಪ್ರೊಜೆಸ್ಟ್ರಾನ್ ಹೆಚ್ಚಿಗೆ ಆಗಿರ್ತದೆ ಅವ್ರ ಮೈಯಲ್ಲಿ. ಅದು ನಮಗೆ ಮೈಗ್ರೇನ್ ಪ್ರೆಸಿಪಿಟೇಟ್ ಮಾಡುವಂಥ ಒಂದು ಫ್ಯಾಕ್ಟರ್ಸ್ಗಳು. ಅದಾದಮೇಲೆ ಮುಟ್ಟು ಅಥವಾ ಋತುಚಕ್ರ ನಿಂತ ಆದಮೇಲೆ ಅವರಿಗೆ ಆಗಲಿ ಪುರುಷರಿಗಾಗಲಿ ತಲೆನೋವಲ್ಲಿ ವ್ಯತ್ಯಾಸ ಇರೋಂಗಿಲ್ಲ, ಆಲ್ಮೋಸ್ಟ್ ಸೇಮ್ ಇರ್ತದೆ, ಒಂದೇ ಲೆವೆಲ್ ಬರ್ತದೆ. ಆ ಟೈಮಲ್ಲಿ ಹಾರ್ಮೋನ್ ತಿಂಗಳ ಒಂದು ಇದು ಬಂದಾಗ, ಋತುಚಕ್ರ ಬಂದಾಗ ಆ ಟೈಮಲ್ಲಿ ಹಾರ್ಮೋನ್ ಹೆಚ್ಚಿಗಿರ್ತದೆ. ಆ ಟೈಮಲ್ಲಿ ಕೆಲವೊಬ್ರು ಅದೇ ಟೈಮಲ್ಲಿ ತಲೆನೋವು ಬರ್ತದೆ, ಅದು ಬಿಟ್ಟರೆ ಬೇರೆ ಯಾವ ಟೈಮಲ್ಲಿ ಇರೋಂಗಿಲ್ಲ. ಸೊ ಇದು ಹಾರ್ಮೋನಲ್ ಚೇಂಜಸ್ ಇಂದ ಅವ್ರ ಹೆಣ್ಮಕ್ಳಲ್ಲಿ ಸ್ವಲ್ಪ ಜಾಸ್ತಿ. ಓಕೆ. ಜೊತೆಗೆ ಈಗ ಇತ್ತೀಚಿನ ದಿನಗಳಲ್ಲಿ ಈ ಮಾನಸಿಕ ತೊಂದರೆಗಳು, ಮಾನಸಿಕ ಒತ್ತಡಗಳು ಹೆಚ್ಚಾಗೋದ್ರಿಂದ, ಯಾಕಂದರೆ ಎಲ್ಲರೂ ಕೂಡ ಒತ್ತಡದಿಂದ ಕೆಲಸ ಮಾಡ್ತಾಯಿದ್ದಾರೆ. ಆಫೀಸ್ಗಳಲ್ಲಾಗಿರ್ಬೋದು, ಬೇರೆ ಬೇರೆ ಅವರು ಮಾಡ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ತುಂಬಾ ಒತ್ತಡಗಳು ಜಾಸ್ತಿ ಆಗ್ತಿರ್ತವೆ. ಇದು ಕೂಡ ತಲೆನೋವುಗಳು ಬರ್ತಕ್ಕಂಥ ಕಾಮನ್. ಆದರೆ ಬೇರೆ ತಲೆನೋವುಗಳಿಗೂ ಮತ್ತು ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ತಲೆನೋವುಗಳಿಗೂ ಮತ್ತು ನೀವು ಹೇಳಿದಂಗೆ ಸೆಕೆಂಡ್ರಿ ಹೆಡ್ಡೇಕ್ ಅಂತ ಹೇಳಿದರೆ ಅದರಲ್ಲಿ ಬರ್ತಕ್ಕಂಥ ತಲೆನೋವುಗಳಿಗೂ ವ್ಯತ್ಯಾಸ ಇದೆ ಅನ್ನುವಂಥ ಮಾತು ಹೇಳಿದರೆ, ಈಗ ಆ ವ್ಯತ್ಯಾಸವನ್ನು ಕಂಡುಕೊಳ್ಳೋದು ಹೇಗೆ ಅನ್ನುವಂಥದ್ದು ಸರ್, ಅದೇಗೆ ಕಂಡುಕೊಳ್ಳೋಕ್ಕೆ ಸಾಧ್ಯತೆ ಇದೆ ಅಂತ? ಸರಿ, ಸಾಮಾನ್ಯವಾಗಿ ಟೆನ್ಷನ್ ಅಥವಾ ಏನಂತಾರೆ ನಮ್ಮ ಮಾನಸಿಕ ಒತ್ತಡದಿಂದ ಬರುವಂಥ ಒಂದು ತಲೆನೋವು ಅದು ಭಾಳ ವೇಗ ಇರ್ತದೆ. ಅಂತ ಏನೋ ಒಂದು ತಲೆ ಎಲ್ಲ ಭಾರ ಅನಿಸುತ್ತೆ, ತಲೆ ಇದು ಆಗ್ತದೆ. ಅದರಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನೋವು ಇರ್ತದೆ. ಅವರು ಒತ್ತಡದ ಒಂದು ಎನ್ವಿರಾನ್ಮೆಂಟ್ ಅಥವಾ ಅದರಿಂದ ಹೊರಗಡೆ ಬಂದಾಗ ಕೆಲವೊಂದು ಟೈಮ್ ಕಮ್ಮಿ ಆಗ್ತದೆ. ಅಥವಾ ಏನೋ ಅವರು ಯೋಗ ಮೆಡಿಟೇಟ್ ಏನೋ ಒಂದು ಸ್ಟ್ರೆಸ್ ರಿಲ್ಯಾಕ್ಸೇಷನ್ ಮಾಡಿದಾಗ ಸ್ವಲ್ಪ ಕಮ್ಮಿ ಇರ್ತದೆ. ಅದಕ್ಕೆ ಇದೇ ಜಾಗದಲ್ಲಿ ತಲೆನೋವು ಇರಬೇಕು ಆ ಥರ ಏನಿಲ್ಲ, ಕಂಪ್ಲೀಟ್ ಡಿಫ್ಯೂಸ್ ತಲೆನೋವು, ವೇಗ ಸಣ್ಣ ತಲೆನೋವ್ತಾ ಇದೆ, ಜೊತೆಗೆ ಸ್ವಲ್ಪ ಮೂಡ್ ಚೇಂಜಸ್ ಕೂಡ ಇರ್ತದೆ. ಆಮೇಲೆ ಇದು 1 ದಿವಸ 2 ದಿವಸ ಅಲ್ಲ, ಕೆಲವೊಂದು ದಿನಗಳಿಂದ ಇರ್ತದೆ. ಅಕ್ಯೂಟ್ ಆನ್ಸೆಟ್ ಇರೋಂಗಿಲ್ಲ, ಸಡನ್ ಆಗಿ ಆಗ ಒಂದು ಸೆಕೆಂಡ್ ಹೆಡ್ಡೇಕಲ್ಲಿ ಒಂದು ಇಮಿಡಿಯೇಟ್ಲಿ ಬರ್ಬೋದು, ಆ ಥರ ಇರೋಂಗಿಲ್ಲ. ಜೊತೆಗೆ ಇರುವಂಥ ಒಂದು ಸಿಂಪ್ಟಮ್ಸ್ಗಳು ಇರೋಂಗಿಲ್ಲ. ಆಮೇಲೆ ಅವ್ರಿಗೆ ಕೆಲವೊಂದು ಸ್ಟ್ರೆಸ್ ರಿಲೇಟೆಡ್ ಆಯಿತು. ಆಮೇಲೆ ವರ್ಕಲ್ಲಿ ಕಂಪ್ಯೂಟರ್ ಮುಂದೆ ಜಾಸ್ತಿ ಕೂಡ್ತಾರೆ, ಕೆಲವೊಬ್ಬರು ಕಂಪ್ಯೂಟರ್ ಉಪಯೋಗಿಸ್ತಾರೆ, ಲ್ಯಾಪ್ಟಾಪ್ ಆಗಲಿ, ಅದು ಎಷ್ಟು ಜಾಸ್ತಿ ಯೂಸ್ ಮಾಡ್ತಾರೆ ಆ ಟೈಮಲ್ಲಿ ತಲೆನೋವು ಇರ್ತದೆ. ಅದರಿಂದ ಹೊರಗೆ ಬಂದಾಗ ತಲೆನೋವು ಸ್ವಲ್ಪ ಕಮ್ಮಿ ಇರ್ತದೆ. ಸರ್, ಈಗ ಸಾಮಾನ್ಯವಾಗಿ ನಿದ್ದೆಗೂ ತಲೆನೋವಿಗೂ ತುಂಬ ಸಂಬಂಧ ಇದೆ. ಹಾಗಾಗಿ ನಿದ್ದೆ ಕಡಿಮೆ ಆಯ್ತಂದ್ರೆ ತಲೆನೋವು ಬರ್ಬೋದಾ, ಅಥವಾ ನಿದ್ದೆ ಆಗದೇ ಇದ್ದರೆ ಕಡಿಮೆ ಅಂತ ಅನ್ನೋದಕ್ಕಿಂತ ಕೆಲವರಿಗೆ ನಿದ್ದೆನೇ ಆಗಲ್ಲ, ರಾತ್ರಿ ಎಲ್ಲ ಒದ್ದಾಡ್ತಿರ್ತಾರೆ, ಸರಿಯಾಗಿ ನಿದ್ದೆ ಆಗೋದಿಲ್ಲ. ಅಂಥವ್ರಿಗೆ ಸಾಮಾನ್ಯವಾಗಿ ತಲೆನೋವು ಇದ್ದೇ ಇರ್ತದೆ. ಹಾಗಾಗಿ ನಿದ್ದೆಗೂ ಇದಕ್ಕೂ ಎಷ್ಟು ಮಟ್ಟಿಗೆ ಸಂಬಂಧ ಇದೆ ಅನ್ನೋದು? ಸರ್, ಇವಾಗ ಸಾಮಾನ್ಯವಾಗಿ ಮೈಗ್ರೇನ್ ಪೇಷಂಟ್ಸ್, ಮೈಗ್ರೇನ್ ಇರುವಂಥ ವ್ಯಕ್ತಿಗಳಿಗೆ
ನಿದ್ರೆ ಅಭಾವ, ನಿದ್ರೆ ಕಡಿಮೆ ಆದರೆ ಡೆಫಿನೆಟ್ಲಿ ತಲೆನೋವು ಬರ್ತದೆ. ನಿದ್ದೆ ಹೆಚ್ಚಿಗಾದ್ರೂ ಕೂಡ ತಲೆನೋವು ಬರ್ತದೆ. ಓಕೆ. ಯಾಕಂದ್ರೆ ಅವರು ಮಿದುಳು ಒಂದು ಇದಕ್ಕೆ ಸೆಟ್ ಆಗಿರ್ತದೆ, ಒಂದು ರಿದಮಿಕ್ ಆಕ್ಟಿವಿಟೀಸ್ ಒಂದು ಇರ್ತದೆ, ಬಾಡಿ ಒಂದು ರಿದಮ್, ನಾವು ಸರ್ಕೇಡಿಯನ್ ರಿದಮ್ ಅಂತ. ಅದರಲ್ಲಿ ಏರುಪೇರು ಆದರೆ ನಿದ್ದೆ ಕಮ್ಮಿ ಆದಾಗ ಮಿದುಳಿನಲ್ಲಿ ಸ್ವಲ್ಪ ಎಫೆಕ್ಟ್ ಆಗ್ತದೆ, ಪ್ರಚೋದನಕಾರಿ ಅಂತ ಹೇಳ್ತೀವಿ, ಅಗ್ರೇವೇಟಿಂಗ್ ಫ್ಯಾಕ್ಟರ್ಸ್. ನಿದ್ದೆ ಕಮ್ಮಿ ಆದಾಗ ಅಲ್ಲಿ ಒಳಗಡೆ ನಮ್ಮ ರಸಾಯನಗಳು, ಸೆರೋಟೋನಿನ್, ಡೋಪಮಿನ್ ಅವೆಲ್ಲ ಏರುಪೇರು ಆಗಿ ತಲೆನೋವು ಕಾಣಿಸ್ಕೊಳ್ತದೆ. ಅತಿಯಾದ ನಿದ್ರೆ ಆದರೂ ಕೂಡ ತೊಂದರೆ ಆಗ್ತದೆ. ಅವ್ರು ಒಂದು ರುಟೀನ್ ಏನು ಫಾಲೋ ಮಾಡ್ತಿರ್ತಾರೆ ಅಷ್ಟೇ ಅದರಲ್ಲಿ ಇದ್ದಾಗ ಕಂಟ್ರೋಲ್ ಇರ್ತದೆ. ಅದು ಬಿಟ್ಟರೆ ಕೆಲವೊಬ್ರಿಗೆ ನಾರ್ಮಲ್ ಆಗಿ ನಾವು ಮೈಗ್ರೇನ್ ಇಲ್ಲದೆ ಇರೋರು ಕೂಡ ನಿದ್ದೆ ಕಮ್ಮಿ ಆದರೆ ತಲೆನೋವು ಬರೋದು, ಅದೇನು ಜಾಸ್ತಿ ತೊಂದರೆ ಇಲ್ಲ. ನೆಕ್ಸ್ಟ್ ಡೇ ನಿದ್ದೆ ಮಾಡಿದ್ರೆ ಮತ್ತೆ ಚೆನ್ನಾಗಿ ಮತ್ತೆ ಹೋಗ್ಬಿಡ್ತದೆ. ಮೈಗ್ರೇನ್ ಇದ್ರೆ ತೊಂದರೆ ಇರುತ್ತೆ. ಈಗ ತಲೆನೋವು ಬರಲಿಕ್ಕೆ ಬರೀ ಕೇವಲ ತಲೆನೇ ಅಷ್ಟೇ ಕಾರಣ ಅಲ್ಲ, ಜೊತೆಗೆ ನಮ್ಮ ಹೊಟ್ಟೆ ಕೂಡ ಕಾರಣ ಅಂತ ಕೇಳಿದ್ದೀವಿ. ಹೊಟ್ಟೆಯಲ್ಲಿ ನಾವು ತಿನ್ನುವ ಆಹಾರ ಮತ್ತು ನಾವು ಸೇವಿಸುವಂಥ ನೀರು ಎಲ್ಲವೂ ಸೇರಿಕೊಂಡು ಹೊಟ್ಟೆಯಲ್ಲಿ ಸಮಸ್ಯೆ ಬಂದರೆ ತಲೆನೋವು ಬರ್ತದೆ ಅಂತ ಕೂಡ ಕೇಳಿದ್ವಿ. ಹೊಟ್ಟೆ ಅಂದರೆ ಎರಡನೇ ಮೆದುಳು ಅಂತ ಕೂಡ ಕೇಳಿದ್ವಿ. ಹಾಗಾಗಿ ಹೊಟ್ಟೆಗೂ ಮತ್ತು ತಲೆನೋವಿಗೂ ಸಂಬಂಧ ಎಷ್ಟರ ಮಟ್ಟಿಗಿದೆ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಯೂಶಲಿ ಏನಾಗ್ತದೆ, ನಾವು ಏನು ತಿನ್ನೋ ಆಹಾರ, ನೀವು ಹೇಳ್ದಂಗೆ ಆಹಾರ ಪದ್ಧತಿ ಚೆನ್ನಾಗಿತ್ತಂದರೆ ನಿಮ್ಮ ಶರೀರದ ಯಾವುದೇ ಒಂದು ತೊಂದರೆ ಆಗಂಗಿಲ್ಲ, ಎಲ್ಲ ಅಂಗಾಂಗಗಳು ಚೆನ್ನಾಗಿ ಕೆಲಸ ಮಾಡ್ತವೆ. ಅದರಲ್ಲಿ ಬ್ರೈನಿಂದ ಕಂಟ್ರೋಲ್ ಆಗೋದು ಗಟ್ಟು ಮತ್ತು ಬ್ರೈನ್ಗೆ, ಗಟ್ಟು ಅಂತ ಹೇಳ್ತೀವಿ, ಹೊಟ್ಟೆ ಸ್ಟಮಕ್, ಅದಕ್ಕೆ ಅಲ್ಲಿಗೆ ಕನೆಕ್ಟಿವ್ ಇರ್ತದೆ, ಅದು ಆಕ್ಸಿಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಯೂಶಲಿ ತಲೆನೋವು ಬರುವಂಥ ಕೆಲವೊಂದು ಪದಾರ್ಥಗಳು ತಿಂದರೆ, ಸಾಮಾನ್ಯವಾಗಿ ನೀವು ಏನು ತಿಂದರೆ ಏನು ಆಗಂಗಿಲ್ಲ, ಬಟ್ ಮೈಗ್ರೇನ್ ಇದ್ದು ಅಂಥವ್ರು, ಅಂಥ ಒಂದು ಏನು ಸಸೆಪ್ಟಿಬಲ್ ಇಂಡಿವಿಜುವಲ್ಸ್ ಅಂತ ಹೇಳ್ತಾರೆ, ಆ ಥರ ಆಗುವಂಥ ಒಂದು ಲಕ್ಷಣಗಳು ಇದ್ದವರಿಗೆ ಕಾಫಿ ಜಾಸ್ತಿ ಕುಡಿದ್ರೆ, ಕೆಫಿನ್ ಅಂಶ, ಟೀ ಆಗಲಿ ಕಾಫಿ ಆಗಲಿ ಹೆಚ್ಚಿಗೆ ಕುಡಿದಾಗ, ಆಮೇಲೆ ಚೀಸ್ ಅಂತ ಹೇಳ್ತೀವಿ, ಚೀಸ್ ಜಂಕ್ ಫುಡ್ ತಿಂದಾಗ, ಕರಿದ ಪದಾರ್ಥಗಳು, ಆಮೇಲೆ ನಾವು ಏನು MSG ಮೊನೋಸೋಡಿಯಂ ಟೊಮೆಟೊ ಅಂತ ಹೇಳ್ತೀವಿ, ಅಡುಗೆ ಪದಾರ್ಥದಲ್ಲಿ ಟೇಸ್ಟ್ ಮೇಕರ್ ಅಂತ ಯೂಸ್ ಮಾಡ್ತಾರೆ, ಅಂಥವಿಂದ ಕೂಡ ಕೆಲವೊಂದು ಟೈಮ್ ನಿಮಗೆ ತಲೆನೋವು ಪ್ರೆಸಿಪಿಟೇಟ್ ಆಗ್ತದೆ. ಆಮೇಲೆ ಟೈರಾಮೈನ್ ಇರುವಂಥ ಫುಡ್, ರೆಡ್ ವೈನ್ ಕುಡಿದ್ರೆ, ಚೀಸ್ ತಿಂದರೆ, ಇವೆಲ್ಲ ಹೆಚ್ಚಿಗೆ ಮದ್ಯಪಾನ ಮಾಡಿದರೆ, ಇವೆಲ್ಲ ಇದರಿಂದ ಕೂಡ ನಿಮಗೆ ಹೆಡ್ಏಕ್ ಪ್ರೆಸಿಪಿಟೇಟ್ ಆಗಿ ವಿಪರೀತ ತಲೆನೋವು ಆಗ್ಬೋದು. ಅಂದರೆ ತಲೆನೋವಿಗೆ ಸಾಕಷ್ಟು ರೀತಿಯ ಕಾರಣಗಳಿದ್ದಾವೆ, ಅದನ್ನು ಗುರುತಿಸಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಒಳ್ಳೆಯದು ಸರ್, ನಮಸ್ಕಾರ. ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ತಲೆನೋವು ಅಂದ್ರೇನು, ಅದು ಯಾಕೆ ಬರ್ತದೆ, ಅದರ ವಿಧಗಳು ಏನು, ಮತ್ತು ಅದರಲ್ಲಿ ಹೇಗೆ ನಾವು ಕಂಡುಕೊಳ್ಬೋದು, ಲಕ್ಷಣಗಳು ಹೇಗಿರ್ತವೆ ಅನ್ನೋದನ್ನು ಕುರಿತು ಮಾಹಿತಿಯನ್ನು ಕೊಟ್ಟರೆ. ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ಕೊಟ್ಟದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಇದುವರೆಗೆ ತಲೆನೋವಿಗೆ ಕಾರಣ ಮತ್ತು ಪರಿಹಾರ ಈ ಕುರಿತು ರಾಯಚೂರಿನ ನರರೋಗ ತಜ್ಞ ವೈದ್ಯರಾದ ಡಾಕ್ಟರ್ ನಾಗಭೂಷಣ್ ಹೆಸರೂರು ಅವರೊಡನೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.